ಸೊ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಇವಾಗ ಎದ್ದಿದ್ದೀನಿ, 7 ಗಂಟೆ ಟೈಮು. ಸೊ ಇವಾಗ ಜಿಮ್ಗೆ ಹೋಗಬೇಕು. ಜಿಮ್ಗೆ ಹೋಗೋ ದಾರಿಲಿ ಯಾರು ಸಿಗ್ತಾರೆ ನೋಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಇವಾಗ ಜಿಮ್ಗೆ ಹೋಗ್ಬೇಕು. ಅಲ್ಲಿ ನೋಡಿ ಶಾಂಭವಿ. ಸೊ ಇವಾಗ ಜಿಮ್ ಹತ್ರ ಬಂದೆ. ಜಿಮ್ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಮ್ಯೂಸಿಕ್ ಹಾಕಿರ್ತಾರೆ, ಆಮೇಲೆ ಕಾಪಿ ರೈಟ್ ಸ್ಟ್ರೈಕ್ ಆಗಿಬಿಟ್ರೆ ಕಷ್ಟ. ಸೊ ವರ್ಕೌಟ್ ಮುಗಿಸಿ ಸಿಗೋಣ. ಸೊ ಇವಾಗ ವರ್ಕೌಟ್ ಮುಗೀತು. ಒಳ್ಳೆ ವರ್ಕೌಟ್, 1 ಅವರ್ ವರ್ಕೌಟ್. 183 ಕ್ಯಾಲರಿ ಬಂದ್ ಮಾಡಿದ್ದೀನಿ. ಸೊ ಇವಾಗ ಸ್ವಲ್ಪ ಸೌತೆಕಾಯಿ ಮತ್ತು ಬಾಳೆಹಣ್ಣು ಹೋಗಬೇಕು. ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ತಿಂಡಿ ಕೆಲ್ಸಕ್ಕೆ ಹೋಗಬೇಕು. ಓಕೆ. ಸೊ ಇವಾಗ ತಿಂಡಿ ಮುಗಿಸಿ ಮನೆಯಿಂದ ಹೊರಟಿ ಐ ಆಮ್ ಹಿಯರ್ ಫಾರ್ ಮೈ ಫಸ್ಟ್ ಡೇ ಜಾಬ್. ಹೋಗೋಣ. ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ವೆಲ್. ಸೊ ಫೈನಲಿ ಫಸ್ಟ್ ಡೇ ವರ್ಕ್ ಮುಗೀತು. ಇವಾಗ ಆಚೆ ಬಂದೆ. ಫುಲ್ ಮಳೆ ಬಂದ್ಬಿಟ್ಟು ಫುಲ್ ಒಂಥರ ಚೆನ್ನಾಗಿದೆ ವೆದರ್. ನನ್ನ ಗಾಡಿ ಸ್ವಲ್ಪ ನೆಂದೋಗಿ ನೋಡಿ. ಇವಾಗ ಬೇಕ್ಪಾಡಿ ಅಂತ ಪ್ಲೇಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಮಧುವಣ ಅಂತ ಒಬ್ಬರಿದ್ದಾರೆ, ಅವ್ರು ನಮ್ಮ ಮನೇಲೇ ಇರೋದು. ಅವ್ರನ್ನ ಪಿಕ್ ಮಾಡಿಕೊಂಡು ಹಂಗೆ ಮನೆಗೆ ಜುಂಗಿ ಅಂತ ಹೋಗ್ತಾ ಇರೋದೆ. ಇವಾಗ ಸಮಯ ಬಂದ್ಬಿಟ್ಟು 7:30. ಮನೆಗೆ ಅಷ್ಟೊಳಗೆ ಒಂದು ಆಲ್ಮೋಸ್ಟ್ ಒಂದು 7:50, 8 ಗಂಟೆ ಆಗುತ್ತೆ. ಅಲ್ಲಿ ನಾಳೆಯಿಂದ ಸ್ವಲ್ಪ ಬೇಗ ಹೋಗಬೇಕು, ಇಲ್ಲಾಂದರೆ ಮಲ್ಕೊಳ್ಳೋಕ್ಕೆಲ್ಲ ಟೈಮೇ ಸಿಗೋಲ್ಲ. ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ, ಇವತ್ತೇನು ಕಂಟೆಂಟೇ ಆಗಿಲ್ಲ, ನೋಡ್ಬೇಕು ಏನು ಕಂಟೆಂಟ್ ಆಗುತ್ತೆ ಅಂತ. ಆದರೂ ಆಫ್ಟರ್ ಫಸ್ಟ್ ಡೇ ವರ್ಕ್ ನೈಸ್ ಫೀಲಿಂಗ್. ಲೆಟ್ಸ್ ಗೋ ಹೋಮ್. ಸೊ ಇದು ನಮ್ಮದು ಏನಪ್ಪ, ಇವಾಗ PG ಮುಗಿತಲ್ಲ, ಕಾಲೇಜ್ ರೋಡು. ಆದರೆ ಏನಂದರೆ ಇದು UG ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಮಾಡೋ ಕಾಲೇಜಲ್ಲಿ ಇದ್ದಿದ್ದು ಒಂದು ಬಾಂಡಿಂಗ್ ಇದೆಯಲ್ಲ, ಅದು ಈ ಕಾಲೇಜಲ್ಲಿ ಇಲ್ಲ. ಯಾಕೋ ನಮ್ಮ ಮಹಾಜನದಲ್ಲಿ ಇರಬೇಕಾದ್ರೆ ಒಳ್ಳೆ ಬಾಂಡಿಂಗ್ ಅಂದ್ಕೊಳ್ಳಿ. ಒಂದಿನ ಎಷ್ಟು ಕಾಲೇಜ್ ಮುಗಿಸಿ ಒಂದೆರಡು ವರ್ಷ ಆದರೂ ಇನ್ನೂ ಮಿಸ್ಸಿಂಗ್ ದೋಸ್ ಮಹಾಜನ ಡೇಸ್, ಮಿಸ್ಸಿಂಗ್ ದೋಸ್ ಮಹಾಜನ ಡೇಸ್ ಅಂತಿತ್ತು. ಆದರೆ ಇವಾಗ ಅಮೃತ ಏನು ಅಷ್ಟೊಂದೇನು ಇದಿಲ್ಲ, ಕನೆಕ್ಷನ್ ಇಲ್ಲ. ಏನು ಫ್ರೆಂಡ್ಸ್ ಜೊತೆ ಕಳೆದಿದ್ದು ಮೆಮೊರೀಸ್ ಇದೆ ಹೊರತು ಕಾಲೇಜ್ನ ಬಿಟ್ಟು ಹೋಗ್ತಾ ಇದ್ದೀನಿ ಆ ಥರ ಏನು ಎಮೋಷನ್ ಇಲ್ಲ. ಸೊ ಇದು ಅದು ಮೋಸ್ಟ್ಲಿ UG ಬಿಟ್ಟು ಅಭ್ಯಾಸ ಆಗೋಗಿತ್ತಲ್ಲ, ಸೊ ಅಷ್ಟೊಂದು ಅಟ್ಯಾಚ್ ಆಗೋಕ್ಕೆ ಹೋಗಲಿಲ್ಲ ಅನಿಸುತ್ತೆ. ಆ್ಯಂಡ್ ಆಲ್ಸೋ UG ಕನೆಕ್ಷನ್ ಇಲ್ಲ. ಮಹಾಜನದಲ್ಲಿ ಬೇರೆ ಬೇರೆ ಥರ ಜನಗಳು, ಒಂಥರ ಕ್ಲೋಸ್ ಟೀಚರ್ಸ್ಗೆಲ್ಲ ಒಂಥರ ಕ್ಲೋಸ್ ಕನೆಕ್ಷನ್ ಇಲ್ಲಿ. ಸೊ ಹೇಳ್ದಂಗೆ 7:40 ಬಂದಿದ್ದೀವಿ, 10 ನಿಮಿಷ ಮುಂಚೆ. ಶಾರದಮ್ಮ ಊಟ, ಶಾರದಮ್ಮ ಊಟ. ನಾಯಿ ಏನು ಸಿಗಾಕೊಂಡಿರ್ಲಿಲ್ವ ಕಾಲು? ಇಲ್ಲಿ ಭೈರವ, ಇಲ್ಲಿ ಹತ್ತು ಇದ್ದಾನೆ. ಇಲ್ಲ, ನನಗೆ ಸ್ಕೂಲ್ ಇವನ್ನ ನಟನಕ್ಕೆ ಸೇರ್ಸದ ಅಂತ ಮಂಡ್ಯ ರಮೇಶ್ದ. ಆ್ಯಕ್ಟ್ ಚೆನ್ನಾಗಿ ಮಾಡ್ತಾನೆ. ಏನದು ಸೈಡಲ್ಲಿ ಇಲ್ಲಿ ಪ್ರಭೋಣ ಊಟ ತಿಂತಾ ಇದ್ದಾರೆ. ನಾವು ಉಣ್ಮ್ಯಾಗ ಬಂದೇ ಇರಲಿಲ್ಲ ಈ ಸತಿ. ನೀವು ಮತ್ತೆ ಎಲ್ಲೂ ಹೋಗಿಲ್ವ ಡೆಹ್ರಾಡೂನಿಂದ? ಮತ್ತೆ ಇನ್ನೊಂದು ಸತಿ ಹೋಗ್ಬೇಕಾ ಡೆಹ್ರಾಡೂನ್ಗೆ? ನನ್ನೂ ಕರ್ಕೊ ಹೋಗಿ. ನಾನು ಪೂಜೆ ಹೂವೆಲ್ಲ ಕಿತ್ಕೊಡ್ತೀನಿ ಅಲ್ಲ ಬಂದ್ಬಿಟ್ಟು. ಕವರ್ ನೀನು ತಗೋಪರ ಅಂದ್ಕೊಂಡಿದ್ದೆಲ್ಲ ಮೆಸೇಜಿಗೆ ರಿಪ್ಲೈ ಮಾಡೋದೇ ಇರೋದು ನೋಡಿ. ಬಂದೆ, ಚೆನ್ನಾಗಿತ್ತು ಚೆನ್ನಾಗಿದೆ. ಒಂದು 15-20 ಜನ. ಹಾಂ ಹೇಳ್ಬೇಕು. ಅದು ಲಾಸ್ಟ್ ಒಂದು 2 ಸತಿ ಹೇಳ್ಬಿಟ್ಟಿದ್ದೆ, ಅದು ಇದಾಗಿರಲಿಲ್ಲ ಅದಕ್ಕೆ. ಹಾಂ, ವಿಡಿಯೋ ಎಡಿಟರ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್. ಫಿಲಿಮ್ ನೋಡ್ತಿಲ್ವಾ? ಏನಾಗೈತೆ? ನೀವೇನೋ ಕ್ಲಿಕ್ ಮಾಡಿಬಿಟ್ಟಿದ್ದೀರ ಅದಕ್ಕೆ. ಅದು ಅಜ್ಜಿ ಪ್ರಭಾಕರ್ ಮೂವಿ ನೋಡ್ತವ್ರೆ. So finally back in the room. Oh.
ವರ್ಕಿಂಗ್ ಪ್ರೊಫೆಷ್ನಲ್ ನೋಡಿ ಗಾಯ್ಸ್, ವರ್ಕಿಂಗ್ ಪ್ರೊಫೆಷ್ನಲ್ ಏನಪ್ಪ ವರ್ಕಿಂಗ್ ಪ್ರೊಫೆಷ್ನಲ್. ಇವಾಗ ಮೊದಲು ಹೋಗಿ ಊಟ ಮಾಡಿ ವಿಡಿಯೋ ಎಡಿಟ್ ಮಾಡಿ ಮಲ್ಕೋಬೇಕು, ಯಾಕಂದರೆ ನಾಳೆ ಬೆಳಗ್ಗೆ ಜಿಮ್ಗೆ ಹೋಗಬೇಕು ಮತ್ತು ಕೆಲ್ಸಕ್ಕೆ ಹೋಗಬೇಕು. ಫಸ್ಟ್ ಇವಾಗ ಮಾಡೋ ಕೆಲಸ ಏನು ಗೊತ್ತಾ, ನಾನು ಸಾಂಗ್ ಕೇಳೋದು. ಬೆಳಗ್ಗೆ ಏನು ಸಾಂಗೇ ಕೇಳಿಲ್ಲ, ನನಗೆ ಸಾಂಗ್ ಸಖತ್ ಇಷ್ಟ, ಮ್ಯೂಸಿಕ್ ಅಂದರೆ ಸಖತ್ ಇಷ್ಟ. ಸೊ ಲೆಟ್ಸ್ ಟೈಮ್ ಟು ರಿಲ್ಯಾಕ್ಸ್. ಬಟ್ ಇನ್ನೂ ನಿಮ್ಮ ಹತ್ರ ಮಾತಾಡೋದಿದೆ, ಮಾತಾಡ್ತೀನಿ ಬನ್ನಿ. ಸೊ ಇವಾಗ ಊಟ ಮುಗಿಸಿ ಕೂತ್ಕೊಂಡೆ. ಆ್ಯಂಡ್ ಫಸ್ಟ್ ಡೇ ಜಾಬ್ ಏನಿಲ್ಲ, ಜಾಬ್ ಚೆನ್ನಾಗೇ ಇದೆ, ಚೆನ್ನಾಗೇ ಹೋಗ್ತಾಯಿದೆ. ಆ್ಯಂಡ್ ಫಸ್ಟ್ ಡೇ ಏನೂ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ಐ ಫೀಲ್ ಲೈಕ್ ದ ಎನ್ವಿರಾನ್ಮೆಂಟ್ ಈಸ್ ಗುಡ್, ಕ್ಲಿಯರ್ಲಿ ವಾಟ್ ಐ ಇಮ್ಯಾಜಿನ್ಡ್ ಆ ಥರ ಜಾಬ್ ಸಿಕ್ಕಿದೆ. ಬಟ್ ಐ ಆಮ್ ನಾಟ್ ಶೋರ್ ಇಫ್ ಮೈ ಪೇರೆಂಟ್ಸ್ ಆರ್ ಹ್ಯಾಪಿ, ಐ ಡೋಂಟ್ ನೋ. ಸೊ ಬಟ್ ಇಟ್ಸ್ ಓಕೆ, ಇಟ್ಸ್ ಮೈ ಸ್ಟೆಪ್ಪಿಂಗ್ ಸ್ಟೋನ್ ನಂದು ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡೋ ತನಕ. ಆ್ಯಂಡ್ ಇಟ್ಸ್ ಎ ಗುಡ್ ಆಪರ್ಚುನಿಟಿ. ಇಲ್ಲಿ ಸೋಷಲ್ ಸರ್ವಿಸ್ದೆಲ್ಲ ಮಾಡೋದಿರುತ್ತೆ ಸ್ವಲ್ಪ. ಸೊ ಅಲ್ಲಿ ಆ ವೀಡಿಯೋಸ್ನೆಲ್ಲ ತೆಗಿಯೋದು, ಎಡಿಟ್ ಮಾಡೋದು ಆ ಥರ. ಸೊ ಒಂಥರ ನಾನು ಸೋಷಲ್ ಸರ್ವಿಸು ಮಾಡ್ತಾಯಿರ್ತೀನಿ. ಸೊ ನನ್ನ ಸೋಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಗುಡ್, ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ಸಕ್ಕತ್ತಾಗಿದೆ. ಮನೆಗೆ ಬಂದೆ, ಅಪ್ಪ ಅಮ್ಮ ಇಬ್ಬರು ಬ್ಯುಸಿಯಾಗಿದ್ದಾರೆ. ಸೊ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ. ಏನಿಲ್ಲ, ಜಸ್ಟ್ ಶೇರಿಂಗ್ ಮೈ ಥಾಟ್ಸ್. ಏನಂದರೆ ಇವತ್ತು ಆಫೀಸ್ಗೆ ಹೋದಾಗ ಒಂದು ಅರ್ಥ ಮಾಡ್ಕೊಂಡು ಏನಂದರೆ, ಈ ಆಫೀಸು ನನಗೆ ನೆಸೆಸಿಟಿ ಇತ್ತು ಈ ಫೇಸ್. ಯಾಕಂದರೆ ಏನಪ್ಪ, ನಮ್ಮೆಲ್ಲರಿಗೂ ನನಗೂ ಸೇರಿಸಿ ಒಂಥರ ಈಗೋ ಇಶ್ಯೂಸ್ ಇರುತ್ತೆ. ನಾನು ಹೆಮ್ಮೆಯಿಂದ ಹೇಳ್ಕೊಡೋದೇನಂದ್ರೆ, ನಂಗೆ ಅಷ್ಟೊಂದು ಈಗೋ ಇಶ್ಯೂಸ್ ಇಲ್ಲ. ಒಬ್ಬೊಬ್ರು ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಎಲ್ಲ ಹೆವಿ ಈಗೋ ಇಶ್ಯೂಸ್. ನನಗೆ ಆ ಥರ ಎಲ್ಲ ಈಗೋ ಇಶ್ಯೂಸ್ ಇಲ್ಲ. ಆದರೆ ಒಂದೊಂದು ವಿಷಯದಲ್ಲಿ ಈಗೋ ಇಶ್ಯೂಸ್ ಇದ್ದೇ ಇರುತ್ತೆ. ಇವಾಗ ನನಗೆ ಕ್ರಿಯೇಟಿವ್ ಫೀಲ್ಡಲ್ಲಿ, ಸೊ ಯಾರಾದರೂ ಬೇರೆ ಐಡಿಯಾ ಪಿಚ್ಚಿನ್ ಮಾಡಿದಾಗ ನಮ್ಮದೇ ಬೆಟರ್ ಐಡಿಯಾ ಅಂತ ಅನಿಸುತ್ತೆ. ಅದು ಅಲ್ಲ, ಎಲ್ಲರ ಐಡಿಯಾನೂ ತಗೊಂಡು ಬೆಟರ್ ಮಾಡಬೇಕು, ಎಲ್ಲ ಐಡಿಯಾನೂ ಲಿಸನ್ ಮಾಡ್ಕೋಬೇಕು. ಸೊ ಆ ಲಿಸನಿಂಗ್ ಕೇಪಬಿಲಿಟಿನ ನಾನು ಕಲಿಬೇಕು ಅಂತ ಇವತ್ತು ಫಸ್ಟ್ ದಿನ ಗೊತ್ತಾಯಿತು. ಸೊ ಹೋಪ್ಫುಲಿ ಐ ವಿಲ್ ಡೂ ದ್ಯಾಟ್. ಆ್ಯಂಡ್ ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತಿರೋದು ಒಂಥರ ಖುಷಿ ಆಗ್ತಾಯಿದೆ. ಬಿಕಾಸ್ ಈ ಸಿಟಿ ನನ್ನ ಚಿಕ್ಕದ್ರಿಂದೆಲ್ಲ ನೋಡಿದೆ. ಸೊ ಈ ಸಿಟಿ ಇವಾಗ ನಾನು ಆಲ್ಮೋಸ್ಟ್ ಎಲ್ಲ ಗ್ರೋತ್ ಆಗಿರೋದಲ್ಲ ಇಲ್ಲಿಂದನೇ. ಸೊ ಇಲ್ಲಿಂದ ಇನ್ನೊಂದು ಸ್ಟೆಪ್ಗೂ ಹೋಗ್ತಾಯಿದ್ದೀನಿ. ಟೈರ್ 2 ಸಿಟಿ ಇರ್ಬೋದು, ಬಟ್ ಐ ಫೀಲ್ ಲೈಕ್ ದಿಸ್ ಈಸ್ ಗುಡ್. ಬಟ್ ನಾನು ಆನೆಸ್ಟ್ಲಿ ನನ್ನ ಪ್ಲ್ಯಾನ್ ಬಂದ್ಬಿಟ್ಟು ಇಲ್ಲೇ ಯಾವಾಗಲೂ ಇರಬೇಕು ಅಂತಲ್ಲ, ಬಟ್ ಸ್ಟಾರ್ಟಿಂಗ್ ಬೇಸ್ ಇಟ್ಸ್ ಎ ಗುಡ್ ಒನ್. ಐ ವಿಲ್ ಗೇನ್ ಕಾನ್ಫಿಡೆನ್ಸ್, ಐ ವಿಲ್ ಗೇನ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಆ ಥರ ಎಲ್ಲ ಕಲಿಬೇಕು ಅಂತಿದೆ. ಇವತ್ತು ಲಿಟ್ರಲಿ ಮಾಮೂಲಿ ಇವ್ರನ್ನೆಲ್ಲ ಮಾತಾಡಿಸ್ತಾಯಿದ್ರು, ಎಲ್ಲರೂ ಇಂಟ್ರೊಡಕ್ಷನ್ ಮಾಡಿಸ್ತಾಯಿದ್ರು. ನಾನು ಇಂಗ್ಲೀಷ್ ಮಾತಾಡೋಕೆ ಹೋಗ್ತೀನಿ, ಇಂಗ್ಲೀಷೇ ಗೊತ್ತಾಯಿಲ್ಲ ಬಾಯಿಗೆ. ನಾನು ವಾಟ್ ಹ್ಯಾಪಂಡ್, ಐ ನೋ ಇಂಗ್ಲೀಷ್ ಬ್ರೋ ಅಂತ. ಯಾಕಂದರೆ ಇವಾಗ ಮತ್ತೆ ನೀವೇನಕ್ಕೆ ಬ್ರೋ ನೀವು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂತಂದರೆ ಹಂಗಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರೋರೆಲ್ಲ ಇದ್ದರು. ಸೊ ಇಂಗ್ಲೀಷಲ್ಲಿ ಮಾತಾಡಿದೆ, ಯಾಕಂದರೆ ಅವ್ರಿಗೂ ಅರ್ಥ ಆಗ್ಬೇಕು ನಾನು ಯಾರು ಅಂತ. ಕನ್ನಡದಲ್ಲೂ ಮಾತಾಡಿದೆ. ಆಮೇಲೆ ಇದಪ್ಪ ಹಿಂಗೇನಪ್ಪ, ಮೊನ್ನೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು, ಏನಪ್ಪ ಕಾಲೇಜಲ್ಲಿ ಮಾತಾಡಿರೋದಕ್ಕೆ ಪಾಪ ಅವರು ಕರೆಕ್ಟಾಗಿ ಕಮೆಂಟ್ ಹಾಕಿದ್ರು. ನಾನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಕನ್ನಡ ಅಂದರೆ ತುಂಬ ಇಷ್ಟ, ಕನ್ನಡ ಅಂದರೆ ತುಂಬ ಪ್ರೀತಿ ಇದೆ. ಆದರೆ ಏನೋ ಗೊತ್ತಿಲ್ಲ, ಇಂಗ್ಲೀಷು ಅಲ್ಲಿ ಇರಬೇಕಾಗಿದೆ. ಯಾಕಂದರೆ ಬೇರೆ ಬೇರೆ ಸ್ಟೇಟ್ ಅವರೆಲ್ಲ ಇದ್ದರು, ಇಂಗ್ಲೀಷೇ ಬಾಯಿಗೆ ಬರ್ತಾಯಿಲ್ಲ. ನಾನು ಚೆನ್ನಾಗಿ ಮಾತಾಡ್ತಾ ಇದ್ನಲ್ಲ, ಏನಕ್ಕೆ ಅಂತ ಚೆನ್ನಾಗಿ ನಾನು ನನ್ನನ್ನು ಮಾತಾಡ್ಕೋತಾ ಇದ್ದೀನಿ, ಬೇರೆಯವ್ರ ಮುಂದೆ ಮಾತಾಡ್ಬೇಕಾದ್ರೆ ಚೆನ್ನಾಗಿ ಬರ್ತಾಯಿಲ್ಲ ನಂದು. ಸೊ ಅದೊಂದು ಮಾಡ್ಕೋಬೇಕು ಬೇಗ, ಲೈಕ್ ಇಂಪ್ರೂವ್ ಆಗಬೇಕು. ಸೊ ನೆಕ್ಸ್ಟ್ 6 months to 1 year ಅಷ್ಟರೊಳಗೆ ಕಮ್ಯುನಿಕೇಷನಲ್ಲಿ ನಾನು ಕಮ್ಯುನಿಕೇಷನ್ ಕಲಿಬೇಕು, ಮೇಯ್ನಾಗಿ ಲೀಡರ್ಶಿಪ್ ಕಲಿಬೇಕು. ಆ್ಯಂಡ್ ಇನ್ನೂ ತುಂಬ ಇದೆ. ನನ್ನ ವೀಡಿಯೋ ಎಡಿಟಿಂಗಲ್ಲಂತೂ ತುಂಬ ಕಲಿತಾ ಇರುತ್ತೆ, ದಿನ ದಿನ ಅಪ್ಡೇಟ್ ಆಗ್ತಾ ಇರುತ್ತೆ ಏನಾದರೂ ಅದೊಂದು ಮಾಡಬೇಕು. ಬಟ್ ಎಕ್ಸೈಟೆಡ್ ಫಾರ್ ಏನಂತಾರೆ ಒಂಥರ ನ್ಯೂ ಚಾಪ್ಟರ್ಗೆ. ಸೊ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಎಲ್ಲರೂ ನಂಗೆ ಸೊ ನಾನು ಇನ್ನೂ ಏನೇನೋ ಮಾತಾಡಿದ್ದೆ, ಮಧ್ಯದಲ್ಲಿ ನೋಡಿದ್ರೆ ನನ್ನ ಫೋನ್ ಐ ಟೆಂಪ್ರೇಚರ್ ಅಂದ್ಬಿಟ್ಟು ರೆಕಾರ್ಡೇ ಆಗಿಲ್ಲ. ಸೊ ಅಲ್ಲಿ ಲಾಸ್ಟ್ ನಾನು ಏನು ಮಾತಾಡ್ತಿದ್ದೆ ಅಂದರೆ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಬೆಳೆಸ್ಕೋಬೇಕು. ಆ್ಯಂಡ್ ಆಲ್ಸೋ ಏನೇನೋ ಮಾತಾಡಿದೆ ನಾನು, ಎಲ್ಲ ಮರ್ತೋಯ್ತಲ್ಲ.
ಇವಾಗ ಮತ್ತೆ ಮಾತಾಡಿದ್ರೆ ಫೇಕ್ ಥರ ಇರುತ್ತೆ ಒಂಥರ. ಒಂದಲ್ಲ ಒಂದು ಏನಾದರೂ ಒಂದು ಆಯ್ತಾ ಇರಬೇಕು. ಆದರೆ ಡೋಂಟ್ ವರಿ, ಚಿಲ್ ಬ್ರೋ. ನನಗೆ ಗೊತ್ತು ನೀವೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಸಖತ್ ಸಪೋರ್ಟ್ ಮಾಡ್ತೀರಾ ಅಂತ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಅಂದ್ಕೊಂಡಿರ್ಬೇಕು, ನಂಗೆ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಬಟ್ ಎಲ್ಲರೂ ವೆರಿ ಎಮೋಷ್ನಲಿ ಇಂಟೆಲಿಜೆಂಟ್. ನನಗೆ ತುಂಬ ಹುರಿದುಂಬಿಸ್ತೀರ ನೀವೆಲ್ಲ. ಸೊ ನನಗೇನಂದರೆ ನನ್ನ ವ್ಲಾಗಲ್ಲಿ ನಿಮ್ಮ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರ್ತೀನಿ, ನಿಮ್ಮ ಜೊತೆನೇ ಮಾತಾಡೋದು ನಾನು, ನಿಮ್ಮ ಜೊತೆನೇ ಮಾತಾಡೋದು. ಯಾಕಂದರೆ ಮನೆಗೆ ಬಂತ ಲೇಟ್ ಆಗಿಬಿಡುತ್ತೆ ಆ್ಯಂಡ್ ಅಪ್ಪ ಅಮ್ಮ ಇಬ್ಬರು ಬ್ಯುಸಿ ಇರ್ತಾರೆ. ಸೊ ಇದು ಆಫೀಸ್ ಒಳಗಂತೂ ತೆಗೋಕ್ಕಾಗಲ್ಲ, ಯಾಕಂದರೆ ಪಾಪ ಅವ್ರಿಗೆ ಇಷ್ಟ ಇರುತ್ತೋ ಇಲ್ವೋ ಗೊತ್ತಿಲ್ಲ. ರೆಕಾರ್ಡ್ ಆಗ್ತೈತೆ ನೋಡಿ, ರೆಕಾರ್ಡ್ ಆಗೈತೆ, ಇಷ್ಟ ಇರುತ್ತೋ ಗೊತ್ತಿಲ್ಲ. ಸೊ ಜಾಸ್ತಿ ಕಂಟೆಂಟ್ ಇಲ್ಲ, ಬಟ್ ಐ ವಿಲ್ ಟ್ರೈ ಟು ಡೂ ಮ್ಯಾಕ್ಸಿಮಮ್. ಏನು ಮಾಡೋಕ್ಕಾಗುತ್ತೆ ಎಲ್ಲ ಮಾಡ್ತೀನಿ. ಆ್ಯಂಡ್ ಹೇಳ್ದಂಗೆ ವೀಕೆಂಡ್ಸಲ್ಲಿ ಏನಾದ್ರು ಚಾಲೆಂಜಸ್ ಆ ಥರ ಏನಾದ್ರು ಮಾಡೋದು ಎಲ್ಲ ಮಾಡ್ತೀನಿ. ಬಟ್ ಪ್ಲೀಸ್ ಒಂಥರ ಏನಂತಾರೆ, ನನಗೇನೇನೋ ಐಡಿಯಾಸ್ ಇದೆ, ಬಟ್ ಟೈಮ್ ಕೂಡ ಬರಬೇಕು. ನಾನು ನಿಧಾನಕ್ಕೆ ತೊಗೊಂಡೋಗೋಣ ಅಂತಿದ್ದೀನಿ. ರಶ್ ಮಾಡಿಬಿಟ್ಟು ಫೇಕ್ ಅನ್ಸೋದು ಬೇಡ. ಒಂದು ಕೋಟ್ ಇದೆ, ಐ ವುಡ್ ರ್ಯಾದರ್ ಪ್ರಿಫರ್ ಮೆಸ್ಸಿ ಒಥೆಂಟಿಸಿಟಿ ಓವರ್ ಫೇಕ್ ಪರ್ಫೆಕ್ಷನ್ ಅಂತ. ಸೊ ಏನಂದರೆ, ಹಾಗೆ ಫೇಕಾಗಿ ಪರ್ಫೆಕ್ಟಾಗಿ ತೋರಿಸ್ಕೊಳ್ಳೋದ್ಕಿಂತ ನಾನು ಈ ರಿಯಲಾಗೆ ನಾನು ಮೆಸ್ಸಿ ಇರ್ಬೋದು, ನಾನು ತಪ್ಪುಗಳೇ ಮಾಡ್ತಿರ್ಬೋದು, ಇವಾಗ ವ್ಲಾಗ್ಸು ನೀಟಾಗಿ ಬರದೇ ಇರ್ಬೋದು, ಬಟ್ ಐ ವಿಲ್ ಕೀಪ್ ಆನ್ ಟ್ರೈಯಿಂಗ್, ಐ ವಿಲ್ ಕೀಪ್ ಆನ್ ಪುಷಿಂಗ್ ಮೈ ಸೆಲ್ಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ಗುಡ್ ನೈಟ್.